ಅಣ್ಣ ಮೀಡಿಯಮ್ ಟೊಮೆಟೊ ಇದೇನು ರೇಟ್ ಇದೆ ಇವತ್ತು ಬಾಕ್ಸು? 150 150 ರುಪೀಸ್. ಇದು ಗೋಲಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ. ಇವತ್ತು ರಾಮನಗರಕ್ಕೆ ಬಂದಿದ್ದೀನಿ. ಬೆಳಿಗ್ಗೆ 5:15ಗೆ ರಾಮನಗರ ಈ ರೀತಿಯಾಗಿ ಕಾಣಿಸುತ್ತೆ. ಎದುರುಗಡೆ ನೋಡ್ತಾ ಇರೋದು ಬಸ್ ಡಿಪೋ. ಇದು ಇದು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ದಾರಿ ಇದು. ಸೊ ಬೆಳಗಿನ ಜಾವ 5 ಗಂಟೆಗೆ ಹಿಂಗಿರುತ್ತೆ. ಈಗ ನಾನು ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ತರಕಾರಿ ಮಾರ್ಕೆಟ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾಳ ಚೆನ್ನಾಗಿದೆ. ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಮಾರ್ಕೆಟಿಂದ ಆ ಕಡೆ ಮಾರ್ಕೆಟ್ ಇದೆ, ಅಲ್ಲಿದೆ ಮಾರ್ಕೆಟು. ಇದೊಂದು ಸರ್ಕಲು. ಇಲ್ಲಿ ಒಂದು ಮಸೀದಿನೋ ದರ್ಗಾನೋ ಏನೋ ಒಂದಿದೆ. ಲೈಟ್ ಗೀಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇದೊಂದು ಚಿಕ್ಕ ಸರ್ಕಲ್. ಇಲ್ಲಿಂದ ನಾವು ಈ ಕಡೆಗೆ ಹೋಗ್ಬೇಕೀಗ. ಈಗ ಸಮಯ ಬೆಳಗಿನ ಜಾವ 5:15. ಮಾರ್ಕೆಟ್ಗೆ ಹತ್ರ ಬಂದಿದೆ. ಮಾರ್ಕೆಟ್ಗೆ ಈ ರೀತಿಯಾಗಿ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಂಗೆ ನಮಗೆ ಒಂದು ಕಡೆ ಬಾಳೆಹಣ್ಣು, ಇನ್ನೊಂದು ಕಡೆ ಮೆಣಸಿನ್ಕಾಯಿ, ಈರುಳ್ಳಿ, ಬಾಳೆಹಣ್ಣೆಲ್ಲ ಬಂದ್ಬಿಟ್ಟವೆ. ಫಸ್ಟ್ ಅಂಗಡಿ ಬಾಳೆಹಣ್ಣು, ಆಮೇಲೆ ತರಕಾರಿ ಅಂಗಡಿಗಳು. ಮಾರ್ಕೆಟ್ ತುಂಬ ಚೆನ್ನಾಗಿದ್ದಾರೆ ಆಲ್ರೆಡಿ. ನಾನು ಬಂದಿರೋದು ಹಲಸಿನ್ಕಾಯಿ ತೊಗೊಳೋಕ್ಕಂತ. ನೋಡೋಣ ಹಲಸಿನ್ಕಾಯಿ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗಲ್ಲೋ, ಏನಾಗುತ್ತೋ ಏನೋ ಕತೆ ಗೊತ್ತಿಲ್ಲ. ಹಲಸಿನ್ಕಾಯಿ ಎಲ್ಲಿರ್ತಾರೆ ಅಂತ ಕೇಳಬೇಕು. ಇನ್ನೊಂದು ಏನು ಹೇಳೋದಾದ್ರೆ, ಈ ಮಾರ್ಕೆಟು ಬೆಳಗ್ಗೆ 1 ಗಂಟೆಗೆ ಓಪನ್ ಆಗುತ್ತಂತೆ. ರೈತರೆಲ್ಲ 1 ಗಂಟೆಗೆಲ್ಲ ಬಂದುಬಿಡ್ತಾರೆ ತೊಗೊಂಡು. 1 ಗಂಟೆಯಿಂದ 10 ಗಂಟೆವರೆಗೂ ಈ ಮಾರ್ಕೆಟ್ ಇರುತ್ತಂತೆ. ಹಲಸಿನ್ಕಾಯಿ ಕೇಳಬೇಕಲ್ಲ ಇಲ್ಲವಂತ. ಅಣ್ಣ ಕುಂಬಳಕಾಯಿ ಏನು ರೇಟ್ ಆಗೈತೆ? ಕೆಜಿ 20 ರೂಪಾಯಿ ಕುಂಬಳಕಾಯಿ. ಇದು ಮೈಸೂರು ಬದನೆಕಾಯಿ ಕೆಜಿ 30. ಅಣ್ಣ ಎಲೆಕೋಸು ಮೂಟೆ 400 ರೂಪಾಯಾ? ತರಕಾರಿ ಸೇಮ್ ನಮ್ಮ ಕೋಲಾರದಲ್ಲಿ ಇದ್ದಂಗಿದೆ. ಬೆಂಡೆಕಾಯಿ ಏನು ರೇಟ್ ಐತೆ ಅಣ್ಣ? 20 ರೂಪಾಯಿ ಐತೆ, ಪರವಾಗಿಲ್ಲ. ಹಾಗಲಕಾಯಿ 30-40. ಬೀಟ್ರೋಟ್ 25 ಇದೆಯಾ ಅಣ್ಣ? ಬಟಾಣಿ ಏನು ರೇಟ್ ಇದೆ? ಬಟಾಣಿ ಇಲ್ಲ ನಿಮ್ಮ ಹತ್ರ? ಬೀನ್ಸು 40-50. ಬೀನ್ಸ್ ಕಮ್ಮಿ ಇದೆ ರಾಮನಗರದಲ್ಲಿ. ಬೀನ್ಸ್ ಬೆಲೆ ಕಮ್ಮಿ ಇದೆ, 40-50 ರೂಪಾಯಿ. ಅಣ್ಣ ಬದನೆಕಾಯಿ ಇಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲೆಲ್ಲ ತರಕಾರಿ ಫ್ರೆಶ್ ಆಗೈತಲ್ಲ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಣ್ಣ ಮಾರ್ಕೆಟು? 2 ಗಂಟೆ ಮಧ್ಯರಾತ್ರಿ 2 ಗಂಟೆಗೆ ಓಪನ್ ಆಗುತ್ತೆ. ಎಷ್ಟು ಗಂಟೆವರೆಗೂ ಇರ್ತೀರಾ? 11 ಗಂಟೆ. ಮಾರ್ಕೆಟ್ ಯಾವತ್ತು ರಜೆ ಇರುತ್ತೆ? ತಿಂಗಳಿಗೊಂದ್ಸರಿ ಕೊನೆ ಭಾನುವಾರ ರಜೆ ಇರುತ್ತೆ. ರಾಮನಗರದ ತರಕಾರಿ ಮಾರ್ಕೆಟು ತಿಂಗಳಿಗೊಂದ್ಸರಿ ಕೊನೆ ಭಾನುವಾರ ರಜಾ ಇರುತ್ತೆ. ಓಕೆ. ಈರುಳ್ಳಿ, ಆಲೂಗಡ್ಡೆ ಈ ರೀತಿಯಾಗಿ ರಾಶಿ ಹಾಕಿದ್ದಾರೆ. ಅಣ್ಣ ಈರುಳ್ಳಿ ಏನು ರೇಟ್ ಇದೆ? ಅಲ್ಲ ಇದು ಹೋಲ್ಸೇಲ್ ರೇಟು. 32 ರೂಪಾಯಿ 30 ರೂಪಾಯಿ. ಆಲೂಗಡ್ಡೆ 20-22 ರೂಪಾಯಿ ಇದೆ. ಬೆಳ್ಳುಳ್ಳಿ ಅದು ಎಷ್ಟಿದೆ ಚೆನ್ನಾಗಿರೋದು? 200 ರುಪೀಸ್ ಇದೆ. ಇದು ರಾಮನಗರದಲ್ಲಿ ತರಕಾರಿ ಈ ರೇಟಿಗೆ ಆಗ್ತಾಯಿದೆ. ತರಕಾರಿ ಎಲ್ಲ ಫ್ರೆಶ್ ಆಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ ತರಕಾರಿ ಎಲ್ಲ. ಇದು ಚಿಲ್ಲರೆ ವ್ಯಾಪಾರ. ಅಡೆ ಎಷ್ಟಣ್ಣ ಇದು? ಚಿಲ್ಲರೆ ನೌಕಲು, ಕ್ಯಾರೆಟು, ಕ್ಯಾಪ್ಸಿಕಮ್, ಬೀನ್ಸು ಪರವಾಗಿಲ್ಲ. ನುಗ್ಗೆಕಾಯಿ 40 ರೂಪಾಯಿ. ಕೋಲಾರ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ ರೇಟು ರಾಮನಗರದಲ್ಲಿ ಈ ರೀತಿಯಾಗಿ. ಅಣ್ಣ ಟೊಮೆಟೊ ಇದು ದೊಡ್ಡ ಬಾಕ್ಸ್ ಏನು ರೇಟ್ ಇದೆ? 200 ರೂಪಾಯಾ? ಸಖತ್ತಾಗಿದೆ. 200 ರೂಪಾಯಿ. ಇದು 20 kg ಬಾಕ್ಸ್ ಅಲ್ಲ? 20 kg ಬಾಕ್ಸು. ಸೀಡ್ಸ್ 25 kg ಸೀಡ್ಸು 200 ರೂಪಾಯಿ ಅಂತೆ. ಚೆನ್ನಾಗಿದೆ ಟೊಮೆಟೊ, ಒಳ್ಳೆ ಬಂದಿದೆ, ಚೆನ್ನಾಗಿದೆ ತುಂಬ. ಕೋಲಾರ ಮಾರ್ಕೆಟ್ ವಿಡಿಯೋ ಮಾಡ್ತೀವಿ ನಾವು. ಮಾರ್ಕೆಟ್ ಫಸ್ಟ್ ಟೈಮ್. ಅಣ್ಣ ಸೂರ್ಯನಗಡ್ಡೆ ಏನು ರೇಟ್ ಇದೆ? ಕೆಜಿ 45. ಚೆನ್ನಾಗಿದೆ. ಸೂರ್ಯನಗಡ್ಡೆ 45 ರೂಪಾಯಿ ಇದೆ. ಈ ರೀತಿಯಾಗಿ ರಾಮನಗರದ ತರಕಾರಿ ಮಾರುಕಟ್ಟೆ ಕಾಣಿಸುತ್ತೆ. ಅಣ್ಣ ಬೀಟ್ರೋಟ್ ಏನು ರೇಟ್ ಇದೆ? 36. ಆಮೇಲೆ ದೊಡ್ಡ
ತರಕಾರಿಗಳೆಲ್ಲ ಭಾಳ ಫ್ರೆಶ್ ಆಗಿ ಚೆನ್ನಾಗಿದ್ದಾವೆ. ಬೆಳಗಿನ ಜಾವನೇ 1 ಗಂಟೆಯಿಂದ 2 ಗಂಟೆಯಿಂದ ಮಾರ್ಕೆಟ್ ಓಪನ್ ಆಗಿಬಿಡುತ್ತೆ. ಇಲ್ಲಿ ಟೊಮೆಟೊ ಮಂಡಿ ಸೀಡ್ಸ್ ಇದೆ, ಚೆನ್ನಾಗಿದೆ ಸೀಡ್ಸು, ಸೈಜು ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಶನಿ ಅಣ್ಣ ಟೊಮೆಟೊ ಏನು ರೇಟ್ ಆಗುತ್ತೆ ಬಾಕ್ಸು? 350 ರೂಪಾಯಿ. 250. ಪರವಾಗಿಲ್ಲ ಅಣ್ಣ, ಒಳ್ಳೆ ಹಣ್ಣು, ನಿಜವಾಗ್ಲೂ ಸಾಕಾಗಿದೆ ಹಣ್ಣು. ನಾಟಿದು 100 ರೂಪಾಯಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಣ್ಣು. ರಾಮನಗರದಲ್ಲಿ ಟೊಮೆಟೊಗೆ ಸ್ವಲ್ಪ ಬೆಲೆ ಕಮ್ಮಿನೇ. ಈ ಕಡೆ ಈರುಳ್ಳಿ ಮಂಡಿಗಳಿದ್ದಾವೆ. ಈರುಳ್ಳಿ ರಾಶಿ 4 kg. ಅವರೆಕಾಯಿ 100 ರೂಪಾಯಿಗೆ 4 kg ಅಂತ 25 ರೂಪಾಯಿ kg. ಗಮನ ಸೊಗಡು ಚೆನ್ನಾಗಿದೆ. 100 ರೂಪಾಯಿಗೆ 4 kg. ತರಕಾರಿ ಮಾರ್ಕೆಟಿಗೆ 2 ಗೇಟ್ ಇದೆ. ಆ ಕಡೆ ಒಂದು ಗೇಟು, ಈ ಕಡೆ ಒಂದು ಗೇಟು. ಇದು 2ನೇ ಗೇಟು. ಇನ್ನು ಆ ಕಡೆಗೆ ಒಂದಿದೆ, ಅದನ್ನು ನೋಡೋಣ. ಈ ರೀತಿಯಾಗಿ ಒಳಗಡೆ ಬರ್ತಾ ಇದ್ದಂಗೆ ಈ ಗೇಟಲ್ಲಿ ಬಂದರೆ ನಿಮಗೆ ಪ್ಲೇಟ್ಗಳು, ಅಂಗಡಿಗಳು ಎಲ್ಲ ಸಿಗ್ತವೆ. ಆ ಗೇಟಲ್ಲಿ ಹೋದರೆ ಹಣ್ಣು ತರಕಾರಿಗಳು ಸಿಗ್ತವೆ. ಟೊಮೆಟೊ ಇಲ್ಲೂ ಇದೆ. ಅಣ್ಣ ಟೊಮೆಟೊ ಏನು ರೇಟ್ ಇದೆ ಇವತ್ತಿದು? 200 ರೂಪಾಯಿ. 200 ಸೀಡ್ಸು, ಅದು 100 ರೂಪಾಯಿ. 25 kg ಬಾಕ್ಸು ನಮ್ಮ ರಾಮನಗರದಲ್ಲಿ ಒಳ್ಳೆ ಟೊಮೆಟೊ 200 ರೂಪಾಯಿ. ಮಾಮೂಲಿ ಟೊಮೆಟೊ ಎಲ್ಲ 100 ರೂಪಾಯಿಗಿದೆ. ನುಗ್ಗೆಕಾಯಿ ತರಕಾರಿ ಮಂಡಿಗಳು ಈ ರೀತಿ ಇದ್ದಾವೆ. ಬಾಳೆಹಣ್ಣು ಮತ್ತು ಎಲ್ಲರೂ ಈ ರೀತಿ ಗಾಡಿಗಳಲ್ಲಿ ಹಾಕ್ಕೊಂಡು ರಾಮನಗರಕ್ಕೆ ಇವೆಲ್ಲ ಹತ್ರ ಸಿಟಿಗೆ ಸೇರ್ಸೋಕ್ಕಿವು. ನಾಟಿ ಟೊಮೆಟೊ ಚೆನ್ನಾಗಿದೆ. ಬಾಳೆಹಣ್ಣು ರೇಟ್ ಕೇಳ್ಬಿಡೋಣ ಏನು ರೇಟ್ ಇದೆ ಅಂತ. ಅಣ್ಣ ಬಾಳೆಹಣ್ಣು ಏನು ರೇಟ್ ಇದೆ? ಇದು ಗೊನೆ ಏನು ರೇಟು? ಕೆ ಜಿ ಏನು ರೇಟು? 110 ರೂಪಾಯಿ ಕೆ ಜಿನಾ? ಗೊನೆ ಆದರೆ ಗೊನೆ ತೊಗೊಂಡ್ರೆ 85 ರೂಪಾಯಿ, ಲೂಸ್ ತೊಗೊಂಡ್ರೆ 100 ರೂಪಾಯಿ ಕೆ ಜಿ. ರಾಮನಗರದಲ್ಲಿ ಈ ರೀತಿಯಾಗಿ ಟೊಮೆಟೊ ಜೊತೆಗೆ ಬಾಳೆಹಣ್ಣು ಕೂಡ 110 ರೂಪಾಯಿಂದ ಹಿಡಿದು 85 ರೂಪಾಯಿ ಮಾರಾಟ ಆಗ್ತಾಯಿದೆ. ಇದು ಒಂದು ಮೊದಲನೇ ಮಾರ್ಕೆಟ್ದು ಈ ರೀತಿ ಪೊಸಿಷನ್ ಇದೆ. ಇನ್ನೊಂದು ಮಾರ್ಕೆಟ್ಗೆ ಹೋಗಬೇಕು. ಇಲ್ಲಿ ನಾಟಿ ಬೀನ್ಸ್ ಚೆನ್ನಾಗಿದೆ. ಅಣ್ಣ ಎಷ್ಟಣ್ಣ ನಾಟಿ ಬೀನ್ಸ್ ಇದು? ಏನು ರೇಟ್ ಇದು? ಕೆ ಜಿ 80 ರೂಪಾಯಿ. ಬೀನ್ಸ್ ಚೆನ್ನಾಗಿದೆ ನಾಟಿದು. ಆಮೇಲೆ ಈ ರೀತಿ ಗಾಡೀಲಿ ಹಾಕ್ಕೊಂಡು ತಿಳ್ಕೊಂಡು ಹೋಗ್ತಾರೆ. ಒಳ್ಳೆ ಟೊಮೆಟೊ ಬಂದೈತೆ. ಏನು ರೇಟ್ ಆಗಿದೆ ಅಣ್ಣ ಟೊಮೆಟೊ? ಭಾಳ ಸಸ್ತಾಗಿದೆ ಸರ್. ಭಾಳ ಸಸ್ತಾ ಸರ್ ಟೊಮೆಟೊ. ಎಷ್ಟು? 150 200 ರೂಪಾಯಿ ಒಳಗಡೆ ಟೊಮೆಟೊ ಸರ್. ಭಾಳ ಸಸ್ತಾ ಇದು ಇವಾಗ. ಒಳ್ಳೆ ಸೈಜ್ ಇದೆ ಟೊಮೆಟೊ. ನಾಟಿ ಶೈನಿಂಗ್ ಎಲ್ಲ ಚೆನ್ನಾಗಿದೆ, ಗಟ್ಟಿನೂ ಇದೆ. ಬರೀ 100-150 ರೂಪಾಯಿ ಟೊಮೆಟೊ. 150 200 ರೂಪಾಯಿ ನಡೀತದೆ ಸರ್. ಇವಾಗೂ ಈ ಥರ ಗಾಡಿ ಯೂಸ್ ಮಾಡ್ತೀರಾ? ಇದ್ರಲ್ಲಿ ಹಾಕೊಂಡು ತಿಳ್ಕೊಂಡು ಎಲ್ಲಿ ಗಂಟೆ ಹೋಗ್ತದೆ ಈ ಗಾಡಿ? ಇಲ್ಲಿ ಮಾತ್ರ ಸಿಟಿ ಒಳಗೆ ಹೋಗ. ಇದು ರೋಡ್ಗೆ ಹಚ್ಚಕ್ಕೆ, ರೋಡಿಂದ ಇಲ್ಲಿಗೆ ತಗೊಂಬರಕ್ಕೆ ಈ ಗಾಡಿ ಯೂಸ್ ಮಾಡ್ತಾರೆ. ನೋಡಿ ಈ ರೀತಿ ಗಾಡಿನೂ ಯೂಸ್ ಮಾಡ್ತಾ ಇದ್ದಾರೆ ಈ ಮಾರ್ಕೆಟಲ್ಲಿ. ಇದೊಂಥರ ನೋಡೋ ಖುಷಿ ಚೆನ್ನಾಗಿದೆ ಇದಕ್ಕೆ. ಸೊ ಇದು ಮೊದಲನೇ ಮಾರ್ಕೆಟ್. ಇನ್ನೂ ಒಂದು ಮಾರ್ಕೆಟ್ ಇದೆ, ಆ ಕಡೆ ಹೋಗಿ ನೋಡೋಣ. ಅಣ್ಣ ಮೆಣಸಿನ್ಕಾಯಿ ಏನು ರೇಟ್ ಇದೆ ಅವತ್ತು? ಶುಂಠಿ ಒಣಗಿರೋ ಶುಂಠಿ, ಹಳೆ ಶುಂಠಿ 100 ರೂಪಾಯಿ. ಹಸಿದು ಹೊಸದು 80 ರೂಪಾಯಿ ಇದೆ. ಬಜ್ಜಿ ಮೆಣಸಿನ್ಕಾಯಿ ಕೆ ಜಿ 60 ರೂಪಾಯಿ. ಚೆನ್ನಾಗಿರೋ ಬಜ್ಜಿ ಮೆಣಸಿನ್ಕಾಯಿ 60 ರೂಪಾಯಿ ಇವ್ರ ಅಂಗಡಿಯಲ್ಲಿ. ಈ ರೀತಿಯಾಗಿ ಇವತ್ತು ಟೊಮೆಟೊ ಮಾರ್ಕೆಟ್ ಪೊಸಿಷನ್ ಇದೆ. ತರಕಾರಿ ಟೊಮೆಟೊ ಈ ರೀತಿ ಈ ಒಂದು ಪೊಸಿಷನ್ ಇವತ್ತು ಇದೆ. ಇಲ್ಲೂ ಒಂದು ಮಾರ್ಕೆಟ್ ಇದೆ, ಇದನ್ನೊಂದು ಸರಿ ನೋಡ್ಕೊಂಬರೋಣ ಹೋಗಿ. ನಾವು ಇನ್ನೂ ಒಂದು ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲಿ ಹುಳ್ಳಿಕಾಳ ಮಟ್ಕಿನೇ ಇದು ಹುಳ್ಳಿಕಾಳು. ಆಮೇಲೆ ಇದು ಹೆಸರು ಕಾಳು, ಮೊಳಕೆ ಕಾಳು ಬರ್ತದೆ ಅಮ್ಮ. ಇಲ್ಲಿ ಕೇಳ್ಬಿಡೋಣ ಏನು ರೇಟ್ ಮಾಡ್ತಾನೆ. ಅಮ್ಮ ಮೊಳಕೆ ಕಾಳು ಏನು ರೇಟ್ ಐತೆ? ಪಾವು 20 ರೂಪಾಯಿ ಅಂತೆ. ಚೆನ್ನಾಗಿದೆ ಮೊಳಕೆ. ಉಳ್ಳಿ ಕಳ್ಳೆನೂ ಇದೆ. ಉಳ್ಳಿ ಕಳ್ಳೆ ಎಲ್ಲ ಹಾಕ್ಕೊಂಡು ಆಮೇಲೆ ಮೊಳಕೆ ಮಾಡ್ಕೊಂಡು ಮಾಡ್ತೈತೆ. ಅಲ್ಲೂ ಒಬ್ರು ಇಟ್ಕೊಂಡಿದ್ದಾರೆ. ಇವರೆಲ್ಲ ಚಿಕ್ಕ ತರಕಾರಿಗಳನ್ನೆಲ್ಲ ತಂದು, ಇದು ಭಾಳ ಹೆಲ್ದಿ ಫುಡ್, ತಿನ್ಬೇಕಿದು. ಇದು ತುಂಬ ಹಾಗಲಕಾಯ. ನಾನು ಇನ್ನೊಂದು ಕಾಯಿ ಬರ್ತಾರೆ ಅದೇನು ಅಂದ್ಕೊಂಡೆ. ಅದಲ್ಲ, ಅದು ಕೂಳಿಕಾಯಿ. ಎಷ್ಟಮ್ಮ ಇದು? ಉಡ್ಡೆ 10 ರೂಪಾಯಾ? ಹಾಗಲಕಾಯಿ ಯಾಕೆ ಇಷ್ಟು ಚಿಕ್ಕದಾಗೈತೆ ಇದು? ಕಾಡು ಹಾಗಲಕಾಯಿ. ಇವರೆಲ್ಲ ಹಳ್ಳಿಗಳಿಂದ ಚಿಕ್ಕ ತರಕಾರಿ ಎಲ್ಲ ತಂದು ಮಾರ್ತಾರೆ. ಆಮೇಲೆ ಈ ಅಮ್ಮ ಮೊಳಕೆ ಕಾಳು, ಇದು ಹುಳ್ಳಿ ಕಾಳು, ಇದು ಹೆಸರು ಕಾಳು, ಇದು ಕಳ್ಳೆ. ಆಮೇಲೆ ಕಳ್ಳೆಕಾಯಿ. ಇದು ಫ್ರೂಟ್ಸ್ ಎಲ್ಲನೂ ಚೆನ್ನಾಗಿದೆ. ಮಾವು ಸಾಕಾಗಿದೆ ನೋಡೋಕ್ಕೆ. ಇದು ವೆಜಿಟೇಬಲ್ ಮಾರ್ಕೆಟ್. ಅಣ್ಣ
ಮಾವು ಏನು ರೇಟ್ ಇದೆ ಅಣ್ಣ? ಕೆ ಜಿ 200. ಇದು ಚೇಪೆಕಾಯಿ ಒಳ್ಳೆ ಆಪಲು ಇದು ಅಣ್ಣ ಪರಂಗಿ ಹಣ್ಣು ಕೆ ಜಿ 50 ರೂಪಾಯಿ. ನೀವೆಲ್ಲ ಈ ರೀತಿಯಾಗಿ ಹಣ್ಣುಗಳೆಲ್ಲನೂ ಮಾರ್ಕೆಟ್ ಇದೆ. ಅಣ್ಣ ನಂಗೆ ಹಲಸಿನ್ಕಾಯಿಗೆ ಬೇಕು ಅಂತ ಬಂದೆ. ಎಲ್ಲಿ ಸಿಗ್ತಾವೆ ಹಲಸಿನ್ಕಾಯಿ? ಆಚೆ ಇಲ್ವೇ? ಆಚೆ ತರಕಾರಿ ಮಂಡಿ ಇಲ್ಲ ಆಯ್ತಾ? ಹ್ಞೂ ಮಂಡಿಗಳೆಲ್ಲ ಅವಂತೆ. ಆಮೇಲೆ ನೋಡಿ ಇಲ್ಲೂ ಒಂದು ಹಣ್ಣುಗಳು ಜೋಡಿಸ್ಕೊತಾರೆ. ಎಲ್ಲ ಫ್ರೆಶ್ ಇರುವಂಥ ಹಣ್ಣುಗಳು ಭಾಳ ಚೆನ್ನಾಗಿದೆ ಹಣ್ಣುಗಳು ಎಲ್ಲ. ಮೋಸಂಬಿ ಏನು ರೇಟ್ ಐತಣ್ಣ? 120 ಐತೆ ಮೋಸಂಬಿ. ಇದು ಆಪಲ್ ಜೋಡಿಸ್ತಾ ಇದ್ದಾರೆ. ವಾಟರ್ಮಿಲನ್ನು, ಮಸ್ಕ್ ಮಿಲನ್ನು, ತೆಂಗಿನಕಾಯಿ, ನಿಂಬೆಹಣ್ಣು. ಇದು ಒಂದು ಮಾರ್ಕೆಟು, 2 ಮಾರ್ಕೆಟ್ ಇದೆ ಆ್ಯಕ್ಚುಲಿ ರಾಮನಗರದಲ್ಲಿ. ನಿಂಬೆಹಣ್ಣು ಕೇಳ್ಬಿಡೋಣ ಏನು ರೇಟ್? ಅಣ್ಣ ನಿಂಬೆಹಣ್ಣು ಏನು ರೇಟ್ ಐತೆ? ಹಂಗೆ ಸುಮ್ಮನೆ 2 ರೂಪಾಯಾ? 2 ರೂಪಾಯಿ ಚಿಕ್ಕದು. ದೊಡ್ಡದು 5 ರೂಪಾಯಾ? ದೊಡ್ಡದು 5 ರೂಪಾಯಿ. ತೆಂಗಿನಕಾಯಿನೂ ಒಂದು ಸರಿ ಕೇಳೋಣ. ಅಣ್ಣ ಏನು ರೇಟ್ ನಡೀತದೆ ತೆಂಗಿನಕಾಯಿ? 30 ರೂಪಾಯಿ. ಒಳ್ಳೆ ಸೈಜ್ ಇರೋದಾ? ಮೀಡಿಯಮಾ? ದೊಡ್ಡ ಸೈಜ್ದು? ದೊಡ್ಡ ಸೈಜ್ 30. ಚಿಕ್ಕವು ದುಡ್ಡೆ ಎಷ್ಟು? ಚಿಕ್ಕದು ನಡೀತದೆ. ಉಡ್ಡೆ ಲೆಕ್ಕನ ಇದು? 100 ರೂಪಾಯಿ ಇದು ನೋಡಿ 100 ರೂಪಾಯಿ ಅಂತ ಉಡ್ಡೆ. ಇಲ್ಲಿ 3 ಉಡ್ಡೆ ಇದ್ದಾವೆ. ಈ ರೀತಿಯನ್ನು ಕೂಡ ಇಟ್ಕೊಂಡು ಆ ಕಡೆ ಇರೋವು ಎಲ್ಲ ಉಡ್ಡೆ ಲೆಕ್ಕ. ಸೂಪರ್. ರಾಮನಗರದಲ್ಲಿ ಈ ರೀತಿಯಾಗಿ ನಿಮಗೆ ಮಾರ್ಕೆಟ್ ನೋಡೋಕ್ಕೆ ಸಿಗ್ತಾ ಇದೆ. ಈ ಹಣ್ಣನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಟೊಮೊಟೊ ಮಾರುಕಟ್ಟೆನೂ ಇದೆ. ಇದು 3rd ಕ್ವಾಲಿಟಿ ಟೊಮೊಟೊ ಇಲ್ಲಿದೆ ನೋಡ್ತಾ ಇದ್ದೀರಾ. ಇದೆಲ್ಲ ನಾಟಿಕಾಯಿ ಇಲ್ಲಿ ಬಂದಿದ್ದಾವೆ. ಇದು ಗೋಳಿ ಟೊಮೊಟೊ ಇಲ್ಲಿದೆ. ಆಮೇಲೆ ಇಲ್ಲಿ ಚೆನ್ನಾಗಿರೋ ಮೀಡಿಯಮ್ ಟೊಮೊಟೊ ಇಲ್ಲಿದೆ. ಅಣ್ಣ ಮೀಡಿಯಮ್ ಟೊಮೊಟೊ ಇದೇನು ರೇಟ್ ಇದೆ ಇವತ್ತು ಬಾಕ್ಸು? 150, 150 ರುಪೀಸ್. ಇದು ಗೋಲಿ ಆಮೇಲೆ ಅದು 3rd ಕ್ವಾಲಿಟಿ ಟೊಮೊಟೊ, ಅದು ಫಸ್ಟ್ ಕ್ವಾಲಿಟಿ 180. ಆಮೇಲೆ ಅಲ್ಲಿಂದ ಹಿಡಿದು 50-60 ರೂಪಾಯಿ ಕೂಡ ಇದ್ದಾವೆ. ರಾಮನಗರದಲ್ಲಿ ಟೊಮೊಟೊ 50-60 ರೂಪಾಯಿಂದ ಸ್ಟಾರ್ಟ್ ಆಗಿ ಟಾಪ್ 150, 200, 180. ಇನ್ನೂ ಚೆನ್ನಾಗಿರೋದು 200 ರೂಪಾಯಿವರೆಗೂ ಹೋಗ್ತಾ ಇದೆ. ಓಕೆನಾ? ಇದು ಟೊಮೊಟೊ ಮಾರ್ಕೆಟ್ ಇರಬೇಕು ಮೋಸ್ಟ್ಲಿ. ಅಣ್ಣ ಟೊಮೊಟೊ ಮಾರ್ಕೆಟಾ? ಇದು ಟೊಮೊಟೊ ಮಾರ್ಕೆಟ್. ಹಣ್ಣುಗಳು ಟೊಮೊಟೊ ಮಾರುಕಟ್ಟೆಯಲ್ಲಿ ಈ ರೀತಿಯಾಗಿ ಬೆಲೆ ಇವತ್ತಾಗ್ತಾ ಇದೆ. ಇದೆಲ್ಲ ನಾಟಿ ಟೊಮೊಟೊ ಈ ರೀತಿಯಾಗಿ ಚೆನ್ನಾಗಿದೆ. ಇಲ್ಲೆಲ್ಲ 25 kg ಬಾಕ್ಸ್ ಬರೋದು ಟೊಮೊಟೊ. ಅಣ್ಣ ಮಾರ್ಕೆಟಲ್ಲಿ ಆಕ್ಷನ್ ಆಗೋದೇ ಹೆಂಗೆ? ಇದು ಒಳ್ಳೆ ಫುಲ್ ಕಲರ್. ಇದು ಒಳ್ಳೆ ಫುಲ್ ಕಲರ್ದು ಏನು ರೇಟ್ ಐತೆ ಇದು? 130 ರುಪೀಸ್. 25 kg 130 ರುಪೀಸ್ ಫುಲ್ ಕಲರ್. ಬಾಕ್ಸು 130 ರೂಪಾಯಿ. ಕೆ ಜಿ 5 ರೂಪಾಯಿ. ಎಷ್ಟು ಕಮ್ಮಿ ಇದೆ ನೋಡಿ. ನಮಗೂ ಇವಾಗೂ ಎಷ್ಟಕ್ಕೆ ಸಿಗುತ್ತೆ ಗೊತ್ತಾ? 25 ರೂಪಾಯಿ, 30 ರೂಪಾಯಿ ಇವಾಗೂ ನಮ್ಮ ಕೋಲಾರಲ್ಲಿ. ರಾಮನಗರ ಟೊಮೊಟೊ ಮಾರ್ಕೆಟು ಈ ರೀತಿಯಾಗಿ ಇದೆ. ಅಣ್ಣ ಇದೇನು ರೇಟ್ ಇದೆ ಅಣ್ಣ ಸೀಡು? ಆಗೋಗಿದೆಯಾ? ಏನು ರೇಟ್ಗೆ ಆಗೈತೆ ಅಣ್ಣ ಅದು? 250, 250. ಇದು 160. 25 kg ಬಾಕ್ಸು 160 ರೂಪಾಯಿಗೆ ಆಗಿರುವಂಥದ್ದು. ಅಣ್ಣ ಇವತ್ತು ಟಾಪ್ ಆ್ಯಂಡ್ ಟಾಪ್ ಏನು ರೇಟ್ಗೆ ಹೋಗಿದೆ? ನಾಟಿ 200, ಪಾರಮ್ 250. ಓಹೋ, ನಾಟಿ 200, ಪಾರಮ್ 250 ರೂಪಾಯಿ ಟಾಪ್ ಆ್ಯಂಡ್ ಟಾಪ್ ಆಗಿರೋದು. ಇದು ನಾಟಿ ಹಣ್ಣು. ನಾಟಿ ಇದು ಏನು ರೇಟ್ ಆಯ್ತಾ ಹಣ್ಣದು? 180. ಇಲ್ಲೂ ಒಂದು ಮಂಡಿ ಇದೆ. ಈ ಮಂಡಿಲಿ ಚಿಕ್ಕ ಟೊಮೊಟೊ ಇದೆ. ಅಣ್ಣ ಇದು ಏನು ರೇಟ್ ಆಗಿದೆ? 100 ರೂಪಾಯಿ, 100 ರುಪೀಸ್ಗೆ ಆಗಿದೆ ಅಂತೆ. ಎಲ್ಲ 100 ರೂಪಾಯಿಂದ ಹಿಡಿದು ಇದೆಲ್ಲ 50 ರೂಪಾಯಿ, 60 ರೂಪಾಯಿಗೆ ಇದು ಬಾಕ್ಸ್ ಆಗ್ತಾ ಇರೋವಂಥದ್ದು. ಇನ್ನು ಅಲ್ಲಿವರೆಗೂ ಮಾರ್ಕೆಟ್ ಇದೆ. ನಾವು ಅಲ್ಲಿವರೆಗೂ ಏನು ತೊಗೋಂಥ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಈ ಮಾರ್ಕೆಟ್. ಇನ್ನು ಒಳಗಡೆಗೂ ಏನೇನೋ ಇದ್ದಾವೆ. ಆ ಕಡೆಗೆಲ್ಲ ಏನೇನೋ ಇದೆ, ಹೋಗಿಲ್ಲ ಆ ಕಡೆಗೆಲ್ಲ ನಾನು. ಇದು ರೀತಿಯಾಗಿದೆ. ವಿಳೆದೆಲೆ ಕೇಳಿರಲಿಲ್ಲ. ಇದೇನು ರೇಟ್ ಇದೆ? ಅಣ್ಣ ನಮಸ್ಕಾರ ಅಣ್ಣ, ಏನು ರೇಟ್ ಇದೆ ಅಣ್ಣ ಎಲೆ ಇವತ್ತಿದು? ಬಂಡ್ಲು ಕಟ್ಲೆಕ್ಕ ಕಟ್ಟಿ 70 ರೂಪಾಯಿ ಇದೆಯಾ? 6000, 7000 ಇದೆ. ಇದು ಯಾವ ಎಲೆಣ್ಣ ಇದು? ಎಷ್ಟಿದು? ಇದು ಇದು ಕಲ್ಕತ್ತಾದ? ಕಲ್ಕತ್ತಾ ಎಲ್ಲ ಲೋಕಲ್ಲೇ
ಸೈಜ್ ಮೇಲೆ ಡಿಫ್ರೆಂಟ್. ಇದು ನಮ್ಮ ರಾಮನಗರದಲ್ಲಿ ಇಳೆದೆಲೆಯ ಬೆಲೆ ಈ ರೀತಿ ಇದೆ. ಹಣ್ಣು ಬಂದರೆ ಇಲ್ಲಿ ಇರ್ತವೆ. ಇದೇ ಜಾಕ್ ಫ್ರೂಟ್ ಮಾರ್ಕೆಟ್. ಇಲ್ಲೇ ಹಣ್ಣು ಇರೋಂಥದ್ದು. ನೀವು ಒಳಗಡೆ ಗೇಟಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಈ ಸೈಡಲ್ಲಿ ಹಣ್ಣು ಇಟ್ಕೊಂಡಿರ್ತಾರೆ. ಇವತ್ತು ಇದ್ದಾವೆ, ಸ್ವಲ್ಪ ಇದ್ದಾವೆ, ಕಾಯಿ ಇದ್ದಾವೆ. ಇಲ್ಲಿ ಸ್ವಲ್ಪನೇ ಕಾಯಿ ಇದ್ದಾವೆ. ಇಲ್ಲಿ ಇಟ್ಕೊತಾರತ್ತೆ ಹಣ್ಣು ಬಂದರೆ. ಜಾಕ್ ಫ್ರೂಟ್ ಮಾರ್ಕೆಟ್ ಇದೆ ಕಣ್ರಿ. ಆಮೇಲೆ ಒಳಗಡೆನೂ ಒಂದು ಸ್ವಲ್ಪ ಜನ ಇಟ್ಕೊತಾರತ್ತೆ ಹಣ್ಣುಗಳು ಬಂದಾಗ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಇದಾಗಿತ್ತು ನಮ್ಮ ರಾಮನಗರದ ತರಕಾರಿ ಮಾರ್ಕೆಟು. ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ಭಾಳ ಚೆನ್ನಾಗಿದೆ, ಫ್ರೆಶ್ ಮಾರ್ಕೆಟು. ಫ್ರೆಶ್ ಆಗಿರೋಂಥ ತರಕಾರಿ ಇಲ್ಲಿ ಸಿಗ್ತದೆ. ಹೆಂಗಿತ್ತಲ್ಲ ಮಾರ್ಕೆಟ್? ಚೆನ್ನಾಗಿತ್ತು ಅಲ್ಲಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್. ಚೀಪ್ ಆ್ಯಂಡ್ ಬೆಸ್ಟ್, ಸೂಪರ್ ಆಗಿಲ್ಲ. ಟೊಮಾಟೊ ಇಲ್ಲಿ ಈಸಿಯಾಗಿ ಸಿಗ್ತದೆ. ನಮ್ಮ ಕೋಲಾರದಲ್ಲಿ ಒಂದೊಂದು ಬಾಕ್ಸ್ ತೊಗೊಬೇಕಂದ್ರೆ ಈಸಿಯಾಗಿ ಸಿಗೋಲ್ಲ. ಇಲ್ಲಿ ಈಸಿಯಾಗಿ ಒಂದು ಬಾಕ್ಸ್ ಸಿಕ್ಬಿಡ್ತದೆ. ಇದು ಈ ಮಾರ್ಕೆಟ್ ಸ್ಪೆಷಾಲಿಟಿ. ಆಗಸ್ಟ್ 9ನೇ ತಾರೀಕು ರಾಮನಗರದಲ್ಲಿ ಹಲಸಿನಕಾಯಿ ಸಿಗ್ತಾ ಇಲ್ಲ. ಒಂದೋ ಎರಡೋ ಬರ್ತವೆ, ಖಾಲಿ ಆಗೋಗ್ಬಿಡ್ತವೆ. ಸೀಸನ್ ಆಗೋಗಿದೆ ಹಲಸಿನಕಾಯಿ. ರಾಮನಗರಕ್ಕೆ ಬರಬೇಡಿ, ಖಾಲಿ ಆಗೋಗಿದ್ದಾವೆ ಕಾಯಿ. ಚನ್ನಬಸವನ ದೊಡ್ಡಿ ಇದೆಯಂತೆ, ಅಲ್ಲೋಗಿ ನೋಡೋಣ ಅಲ್ಲೇನೋ ಸಿಗುತ್ತೇನೋ ಹಲಸಿನ ಹಣ್ಣು ಅಂತ.